ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಕಲಿ ದಾಖಲೆ ಸೃಷ್ಟಿಸಿ ಸಂಧ್ಯಾ ಸುರಕ್ಷಾ ವೇತನ ದುರ್ಬಳಕೆ ಆರೋಪ ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆ. ತುಮಕೂರು ಗುಬ್ಬಿ ತಾಲೂಕಿನ ಚೇಳೂರು ಹೋಬಳಿಯ ಸಂಗನಹಳ್ಳಿ ಗ್ರಾಮದಲ್ಲಿ ಆಧಾರ್ ಕಾರ್ಡ್ಗಳಲ್ಲಿ ವಯಸ್ಸು ತಿದ್ದುಪಡಿ ಮಾಡಿಸಿಕೊಂಡು ನಕಲಿ ದಾಖಲೆಗಳ ಮೂಲಕ ಸಂಧ್ಯಾ ಸುರಕ್ಷಾ ಹಾಗೂ ವೃದ್ಧಾಪ್ಯ ವೇತನ ಪಡೆದು ಸರ್ಕಾರದ ಖಜಾನೆಗೆ ವಂಚನೆ ಮಾಡಲಾಗಿದೆ ಎಂದು ಆರೋಪಿಸಿ ವಿವಿಧ ದಲಿತ ಪರ ಸಂಘಟನೆಗಳು ಹಾಗೂ ಮಾನವ ಹಕ್ಕುಗಳ ಸಂಘಟನೆ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿದರು. ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದ ಮುಖಂಡರು ಆರೋಪಿತ ದಂಪತಿಗಳ ವಿರುದ್ಧ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಕರ್ತವ್ಯ ಲೋಪ ಮತ್ತು ದೌರ್ಜನ್ಯದ ಆರೋಪ ಎದುರಿಸುತ್ತಿರುವ ಗುಬ್ಬಿ ತಹಶೀಲ್ದಾರ್ ವಿರುದ್ಧವೂ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯ ಜಿಲ್ಲಾಧ್ಯಕ್ಷ ಎನ್.ಕೆ. ನಿಧಿಕುಮಾರ್ ಮಾತನಾಡಿ, ಸಂಗನಹಳ್ಳಿ ಗ್ರಾಮದ ಶಶಿಧರ್ ರವರು ಆಧಾರ್ ಕಾರ್ಡ್ನಲ್ಲಿದ್ದ ಜನ್ಮ ದಿನಾಂಕವನ್ನು 1970 ರಿಂದ 1952ಕ್ಕೆ ಬದಲಾಯಿಸಿಕೊಂಡು ಸಂಧ್ಯಾ ಸುರಕ್ಷಾ ಯೋಜನೆಯ ಪ್ರಯೋಜನ ಪಡೆದಿದ್ದಾರೆ ಎಂದು ಆರೋಪಿಸಿದರು. ಅವರ ಪತ್ನಿ ಶಾಂತಮ್ಮರವರು ಆಧಾರ್ ಕಾರ್ಡ್ನಲ್ಲಿದ್ದ ಜನ್ಮದಿನವನ್ನು 1966 ರಿಂದ 1959ಕ್ಕೆ ಬದಲಾಯಿಸಿಕೊಂಡು ಯೋಜನೆಯ ಹಣ ಪಡೆದಿದ್ದಾರೆ ಎಂದು ದೂರಿದರು. ಈ ಸಂಬಂಧ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ವಯಸ್ಸಿನ ದಾಖಲೆಗಳನ್ನು ಅಕ್ರಮವಾಗಿ ಬದಲಾಯಿಸಿಕೊಂಡಿರುವ ಬಗ್ಗೆ ಚೇಳೂರು ನಾಡ ಕಚೇರಿಯ ಗ್ರಾಮ ಲೆಕ್ಕಿಗ ಹಾಗೂ ಕಂದಾಯ ನಿರೀಕ್ಷಕರಿಗೆ ತಹಶೀಲ್ದಾರ್ ವರದಿ ಸಲ್ಲಿಸಿದ್ದಾರೆ ಎಂದು ಮುಖಂಡರು ತಿಳಿಸಿದ್ದಾರೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸ್ವಾಭಿಮಾನಿ ಜನಸೇನೆಯ ಸಂಸ್ಥಾಪಕ ಎನ್ ಕುಮಾರ್ ಮಾತನಾಡಿ, ಪ್ರಕರಣಕ್ಕೆ ಸಂಬಂಧಿಸಿದ ದಾಖಲೆಗಳು ಹಾಗೂ ವರದಿಗಳನ್ನು ಪೊಲೀಸ್ ಅಧಿಕಾರಿಗಳಿಗೆ ನೀಡಿದ್ದರೂ ಎಫ್ಐಆರ್ ದಾಖಲಿಸಿಲ್ಲ ಎಂದು ಆರೋಪಿಸಿದರು. ಚೇಳೂರು ಪೊಲೀಸ್ ಠಾಣೆಯ ಪಿಎಸ್ಐ ರವರು ತಹಶೀಲ್ದಾರ್ ಅವರ ನಿರ್ದೇಶನ ಬಂದ ಬಳಿಕ ಎಫ್ಐಆರ್ ದಾಖಲಿಸುವುದಾಗಿ ತಿಳಿಸಿದ್ದಾರೆ ಎಂದು ಹೇಳಿದರು. ಇದೇ ವೇಳೆ ಪ್ರಕರಣದ ಕುರಿತು ಕ್ರಮಕ್ಕೆ ಒತ್ತಾಯಿಸಿ ತಹಶೀಲ್ದಾರ್ ಅವರನ್ನು ಭೇಟಿ ಮಾಡಿದಾಗ ದಲಿತ ಮುಖಂಡರೊಂದಿಗೆ ಅವಾಚ್ಯವಾಗಿ ವರ್ತಿಸಿ ಕಚೇರಿಯಿಂದ ಹೊರಗೆ ಕಳುಹಿಸಿದ್ದಾರೆ ಎಂಬ ಆರೋಪವೂ ಸಹ ಕೇಳಿಬಂದಿದೆ. ಕರ್ನಾಟಕ ರಾಜ್ಯ ಮಾದಿಗ ಸಮಾಜದ ಜಿಲ್ಲಾಧ್ಯಕ್ಷ ರಾಜೇಶ್ ಎಚ್.ಬಿ. ಮಾತನಾಡಿ, ತಹಶೀಲ್ದಾರ್ ವಿರುದ್ಧದ ಕರ್ತವ್ಯ ಲೋಪ ಹಾಗೂ ಜಾತಿ ನಿಂದನೆ ಆರೋಪಗಳ ಕುರಿತು ತನಿಖೆ ನಡೆಸಿ ಅವರನ್ನು ಅಮಾನತುಗೊಳಿಸಬೇಕು. ಸರ್ಕಾರಕ್ಕೆ ವಂಚನೆ ಮಾಡಿರುವ ಆರೋಪ ಎದುರಿಸುತ್ತಿರುವ ದಂಪತಿಗಳ ವಿರುದ್ಧವೂ ಕೂಡಲೇ ಎಫ್ಐಆರ್ ದಾಖಲಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಜಿಲ್ಲಾಧಿಕಾರಿ ಮಟ್ಟದಲ್ಲಿ ನ್ಯಾಯ ದೊರೆಯದಿದ್ದರೆ ಕಂದಾಯ ಇಲಾಖೆಯ ಆಯುಕ್ತರ ಕಚೇರಿ ಹಾಗೂ ವಿಧಾನಸೌಧದವರೆಗೂ ಹೋರಾಟ ನಡೆಸುವುದಾಗಿ ಮುಖಂಡರು ಎಚ್ಚರಿಕೆ ಕೊಟ್ಟಿದ್ದಾರೆ. ಪ್ರತಿಭಟನೆಯಲ್ಲಿ ಎನ್.ಕೆ. ನಿಧಿಕುಮಾರ್, ಎನ್. ಕುಮಾರ್, ರಾಜೇಶ್ ಎಚ್.ಬಿ. ರಂಗಸ್ವಾಮಿ, ಇಷ್ಟತ್ ಸುಲ್ತಾನ, ಡಿ.ಕೆ. ಇಂದ್ರಕುಮಾರ್, ಗುರುಪ್ರಸಾದ್, ಟಿ.ಆರ್. ಮನೋಜ್, ಕೆ.ಸಿ. ಗೋಪಾಲ್ ಕೇಸರಮುಡು, ಗಿರೀಶ್ ಜಿಆರ್, ಸೋಮಣ್ಣ, ಪೋಸ್ಟ್ ಮಾಸ್ಟರ್ ಮುನಿಯಪ್ಪ, ನಾಗರಾಜ್, ಹಸೀನಾ, ಕಾವ್ಯ, ಗುಲ್ಜಾರ್ ಖಾನ್, ನಾಜಿಮಾ, ಸೀಮಾ, ನೂರುನ್ನಿಸಾ, ಖುತೇಜಾ, ಶಬಾನಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ಎಲ್ರಿಗೂ ಜೈ ಭೀಮ್ ಬಂಧುಗಳೇ, ಜೈ ಭೀಮ್. ನನ್ನ ಹೆಸರು ಎನ್ ಕುಮಾರ್ ಅಂತ ಹೇಳ್ಬಿಟ್ಟು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸ್ವಾಭಿಮಾನಿ ಜನಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ, ಕರ್ನಾಟಕ, ತುಮಕೂರು. ಬಂಧುಗಳೇ, ಈ ದಿನ ಏನು ನಾವು ಅನಿರ್ದಿಷ್ಟಗಳ ಕಾಲ ಧರಣಿ ಸತ್ಯಾಗ್ರಹವನ್ನು ಮಾಡ್ತಿರ್ತಕ್ಕಂಥ ಉದ್ದೇಶ ಇಷ್ಟೇ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಚೇಳೂರು ಹೋಬಳಿ ಸಂಗನಹಳ್ಳಿ ಗ್ರಾಮದ ಇಬ್ಬರು ದಂಪತಿಗಳು ಶಶಿಧರ್ ಮತ್ತು ಅವ್ರ ಹೆಂಡತಿ ಶಾಂತಮ್ಮ ಅಂತಕ್ಕಂಥವರು ಸಂಧ್ಯಾ ಸುರಕ್ಷಾ ಯೋಜನೆಯ ಅಡಿ ಹಣವನ್ನು ಪಡ್ಕೊಳ್ಳಿಕ್ಕೆ ತಮ್ಮ ವಯೋಮಿತಿಯನ್ನು ಶಶಿಧರ್ ಅವರು 18 ವರ್ಷ ಹಿಂದಕ್ಕೆ ಹಾಕೊಂಡು ಜನ್ಮ ದಿನಾಂಕವನ್ನು ತಿದ್ದುಪಡಿ ಮಾಡಿ ನಕಲು ದಾಖಲೆಗಳನ್ನ ತಹಸೀಲ್ದಾರ್ ಕಚೇರಿಗೆ ನೀಡಿ ಸಂಧ್ಯಾ ಸುರಕ್ಷಾ ಯೋಜನೆಯ ಹಣದ ದುರ್ಬಳಕೆಯನ್ನು ಮಾಡಿಕೊಂಡು 8 ವರ್ಷ ಹಣ ತಗೊಂಡಿದ್ದಾರೆ. ಈ ಯೋಜನೆ ಅಡಿ 8 ವರ್ಷ ಹಣ ತಗೊಂಡಿದ್ದಾರೆ. ಅದೇ ರೀತಿ ಅವರು ಹೆಂಡತಿ ಶಾಂತಮ್ಮ ಅನ್ನೋರು 7 ವರ್ಷ ಆಧಾರ್ ಕಾರ್ಡ್ ಹಿಂದಕ್ಕೆ ತಿದ್ದುಪಡಿ ಮಾಡಿಸಿ 2 ವರ್ಷಗಳ ಕಾಲ ಸಂಧ್ಯಾ ಸುರಕ್ಷಾ ಯೋಜನೆಯ ವೃದ್ಧಾಪ್ಯ ವೇತನವನ್ನು ತಗೊಂಡು ಸರ್ಕಾರದ ಖಜಾನೆಯನ್ನು ಲೂಟಿ ಮಾಡಿ ಸರ್ಕಾರಕ್ಕೆ ವಂಚಿಸಿದ್ದಾರೆ. ಸುರಕ್ಷಾ ಯೋಜನೆ ಯಾರಿಗೆ ಕೊಡೋದು, ಹೇಗೆ ಕೊಡೋದು? ಅದು ಏಜೆಡ್ ಪರ್ಸನ್ ಸುಮಾರು 65 ವರ್ಷ ಇರಬೇಕು. ಹಿಂದಕ್ಕೆ ಹಾಕಿದ್ದಾರೆ ಅಂತ ಹೇಳ್ತಿದ್ರ? ಹಿಂದಕ್ಕೆ ಅಂದ್ರೆ ಜನ್ಮ ದಿನಾಂಕವನ್ನು ತಿದ್ದುಪಡಿ ಮಾಡಿ ಹಿಂದಕ್ಕೆ ಹಾಕಿದಾರ, ಮುಂದಕ್ಕೆ ಹಾಕಿಲ್ಲ? ಹಿಂದಕ್ಕೆ ಅಂದ್ರೆ ನಿಜವಾದ ಜನ್ಮ ದಿನಾಂಕವನ್ನು ತಿದ್ದುಪಡಿ ಮಾಡಿದ್ದಾರೆ. ಅವ್ರಿಗೆ ಸಂಧ್ಯಾ ಸುರಕ್ಷಾ ಯೋಜನೆ ತಗೊಂಡಿರ್ತಕ್ಕಂಥವ್ರಿಗೆ 45 ರಿಂದ 48 ವರ್ಷ ಇರುತ್ತೆ ವಯಸ್ಸು. ಹುಟ್ಟಿದ ದಿನಾಂಕನ ಹಿಂದಕ್ಕೆ ಬರ್ಸ್ಕೊಂಡಿದ್ದಾರೆ. ಹಿಂದಕ್ಕೆ ಬರ್ಸ್ಕೊಂಡು 65 ವರ್ಷ ಬರೋ ಥರ ಮಾಡ್ಕೊಂಡಿದ್ದಾರೆ ಆಧಾರ್ ಕಾರ್ಡ್ನಲ್ಲಿ. ನಕಲಿ ದಾಖಲೆ. ವೃದ್ಧಾಪ್ಯ ವೇತನ ಮಿನಿಮಮ್ 60 ರಿಂದ 65 ವರ್ಷ ವಯೋವೃದ್ಧರಿಗೆ ಮಿನಿಮಮ್ ವೃದ್ಧಾಪ್ಯ ವೇತನವನ್ನು 65 ವರ್ಷ ವಯೋವೃದ್ಧರಿಗೆ ಮಾತ್ರ ಅದು ಎಲಿಜಿಬಿಲಿಟಿ ಇರುತ್ತೆ. 65 ವರ್ಷಕ್ಕಿಂತ ಮುಂಚೆಯಾಗಿ ವೃದ್ಧಾಪ್ಯ ವೇತನ ಅಂತ ಹೇಳಿ ಅದು ಬರಲ್ಲ. ಸಂಧ್ಯಾ ಸುರಕ್ಷಾ ಯೋಜನೆ ಅಡಿ ಇದು ಸಂಪೂರ್ಣವಾಗಿ ನಾವು ಇದ್ರ ಬಗ್ಗೆ ಎಲ್ಲ ದಾಖಲೆಗಳನ್ನ ನಾವು ಪರಿಶೀಲನೆ ಮಾಡಿ ನೈಜ ವಿಚಾರವನ್ನು ತಿಳ್ಕೊಂಡು ನಾವು ತಹಸೀಲ್ದಾರರಿಗೆ ಮತ್ತು ಚೇಳೂರು ಸಂಬಂಧಪಟ್ಟಂಥ ಜುಡಿಷಿಯರಿ ಸೆಕ್ಷನ್ ಪೊಲೀಸ್ ಸ್ಟೇಷನ್ಗೆ ನಾವು ದೂರನ್ನು ನೀಡಿದ್ದೀವಿ. ಗುಬ್ಬಿ ಚೇಳೂರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಏನು ಹೇಳಿದ್ರು, ತಹಸೀಲ್ದಾರರಿಂದ ನಮಗೆ ಒಂದು ಗೈಡ್ಲೈನ್ಸ್ ಬಂದರೆ
ನಾವು ವಿತಿನ್ ಸೆಕೆಂಡಲ್ಲಿ FIR ಮಾಡಿಕೊಡ್ತೀವಿ, ನಿಮ್ಮ ಬಗ್ಗೆ ಗೌರವ ಇದೆ ಅಂತೇಳಿ ತುಂಬ ಸೌಜನ್ಯದಿಂದ ನಡ್ಕೊಂಡ್ರು. ಅದೇ ರೀತಿ ನಾವು RIVA ಅವ್ರನ್ನೂ ಕೂಡ ಕರೆದು ಮಾತಾಡ್ಸಿದ್ವಿ. ಅವರು ಕೂಡ ಬಂದು ನಮಗೆ ತುಂಬ ಸಪೋರ್ಟ್ ಮಾಡಿದ್ರು. ನೋಡಿ ಸರ್, ಇದು ಆಗಿರೋದು ತಪ್ಪಾಗಿದೆ, ಅವರು ತಿದ್ದುಪಡಿ ಮಾಡಿ ಸರ್ಕಾರಕ್ಕೆ ವಂಚನೆ ಮಾಡಿದ್ದಾರೆ, ಇದು ಸತ್ಯ ನೈಜವಾದ ಘಟನೆ, ಪೂರ್ತಿ ಹೇಳ್ತೀನಿ, ನೈಜವಾದ ಘಟನೆ, ಇದು ತಿದ್ದುಪಡಿ ಆಗಿರೋದು ಸತ್ಯ ಅಂತೇಳಿ ಅವರು ರೈಟಿಂಗಲ್ಲಿ ಬರ್ಕೊಟ್ಟಿದ್ದಾರೆ, ವರದಿಯನ್ನು ಹಾಕಿದ್ದಾರೆ, ಯಾರಿಗೆ ತಹಸೀಲ್ದಾರ್ ವರದಿ ಹಾಕಿದ್ದಾರೆ, ಆಧಾರ್ ಕಾರ್ಡ್ ನಕಲಾಗಿದೆ ಸತ್ಯ ಅಂತೇಳಿ RIVA ವರದಿ ಹಾಕಿದ್ದಾರೆ. ಅವರು ನಮಗೆ ಸ್ಪಂದಿಸಿದ್ದಾರೆ. ಅವ್ರ ಬಗ್ಗೆ ನಾವು ಅಗೌರವ ಇಲ್ಲ, ತುಂಬ ಗೌರವಯುತವಾಗಿ ನಡ್ಕೊಂಡಿದ್ದಾರೆ. ಆದರೆ RIVA ವರದಿ ಬಂದ ನಂತರನೂ ಕೂಡ ತಹಸೀಲ್ದಾರರು ಉಡಾಫೆ ಮಾತುಗಳನ್ನ ಆಡಿ ನನಗೆ ಗೊತ್ತಿದೆ, ನಾನು ಏನು ಮಾಡಬೇಕು, FIR ಮಾಡೋದಿಲ್ಲ, ನೀವು ಇಲ್ಲಿಂದ ಎದ್ದು ಆಚೆ ಹೋಗಿ ಅಂತೇಳಿ ನಾವು 4 ಜನ ಮುಖಂಡರು ಹೋಗಿದ್ವಿ. ನಮ್ಮ ಮಹಿಳಾ ರಾಜ್ಯಾಧ್ಯಕ್ಷರಂತ ಇಸ್ರಾತ್ ಸುಲ್ತಾನ, ಮತ್ತು ನಮ್ಮ ಮನೋಜು, ಗೋಪಾಲಣ್ಣ, ನಮ್ಮ ರಾಜ್ಯದ ಸಂಘಟನಾ ಕಾರ್ಯದರ್ಶಿ ಅದ್ರ ಬಗ್ಗೆ ನಾವು 3 ದಿವಸ ಅರ್ಜಿ ಕೊಟ್ಟು 3 ದಿವಸದ ನಂತರ ಹೋಗಿದ್ದು. ಫಸ್ಟ್ ಕಂಪ್ಲೇಂಟ್ ಕೊಟ್ಟು ಅದೇ ದಿನ ತಹಸೀಲ್ದಾರ್ಗೂ ಕೊಟ್ಟು ಇದ್ರ ಬಗ್ಗೆ ಕ್ರಮ ಕೈಗೊಳ್ರಿ ಅಂತೇಳಿ ನಾವು ವಿಚಾರ ಮುಟ್ಟಿಸಿ ನಂತರ 2 ದಿನ ಕಾಲಾವಕಾಶ ಕೊಟ್ಟು 3ನೇ ದಿವಸಕ್ಕೆ ಹೋಗಿದ್ದು. ಅಂದರೆ 7ನೇ ತಾರೀಕು 4:15 ಹಿಡಿದು 4:45 5 ಗಂಟೆ ಸುಮಾರು ಹೋಗಿದ್ದು. ಹೋಗಿ ನಾವು ಒಳಗಡೆ ಕೂತ್ಕೊಂಡು ನಮ್ಮ ಅರ್ಜಿಯನ್ನು ಏನು ಮಾಡಿದ್ರಿ, ಪರಿಶೀಲನೆ ಮಾಡಿದ್ರ, ಕ್ರಮ ಕೈಗೊಂಡ್ರ, FIR ಮಾಡಲಿಕ್ಕೆ ನೀವು ಪೊಲೀಸ್ ಇಲಾಖೆಗೆ ಸೂಚನೆ ಕೊಟ್ಟಿದ್ದೀರಾ ಅಂತ ಕೇಳಿದ್ದಕ್ಕೆ, ನೋಡಿ ನೀವು ಹೇಳಂಗಿಲ್ಲ, ನನಗೆ ಇಡೀ ಜಿಲ್ಲೆಯಲ್ಲಿ ಯಾರ ಹತ್ರ ನಾನು ಹೇಳಿಸ್ಕೊಂಡು ಕೆಲಸ ಮಾಡಲ್ಲ, ನೀವು ಇಲ್ಲಿಂದ ಎದ್ದು ಆಚೆಗೆ ಹೋಗಿ ಅಂತೇಳಿ ಅವರು ನಮಗೆ ಅವಮಾನ ಮಾಡಿದ್ದಾರೆ. ಯಾಕಪ್ಪ ಅಂತಂದರೆ ಅವ್ರ ಅಪ್ಪನ ಮನೆಗೆ ಹೋಗಿರಲಿಲ್ಲ, ನಾವು ಸರ್ಕಾರಿ ಕಚೇರಿ, ಅದು ನಮ್ಮದು ತಹಸೀಲ್ದಾರ್ ಕಚೇರಿ ನಮ್ಮದು. ಅವರು ನಾವು ಕೊಟ್ಟಿರ್ತಕ್ಕಂಥ ಚೇರಲ್ಲಿ ಕೂತ್ಕೊಂಡು ನಾವು ನಮ್ಮ ಟ್ಯಾಕ್ಸ್ ಹಣದಲ್ಲಿ ಅವ್ರಿಗೆ ಸಂಬಳ ಕೊಡ್ತಾ ಇರ್ತಕ್ಕಂಥದ್ದು. ಸಂಘ ಸಂಸ್ಥೆಯವರಾಗಿರಲಿ, ಸಾಮಾನ್ಯ ವ್ಯಕ್ತಿಗಳಾಗಿರಲಿ, ಹೋದಾಗ ಸೌಜನ್ಯತೆಯಿಂದ ಕರೆದು ಕೂರಿಸಿ ಕರೆದು ಕೂರಿಸಿ ಗೌರವಯುತವಾಗಿ ಮಾತನಾಡಿ ನಡ್ಕೋಬೇಕು, ಅವರ ಕಷ್ಟಗಳನ್ನು ಆಲಿಸಬೇಕು. ಆದರೆ ಇವರು ಉಡಾಫೆ ಮಾತುಗಳನ್ನು ಮಾಡಿ ದಲಿತ ಸಂಘಟನೆಗೆ ಮುಖಂಡರಿಗೆ ಅವಮಾನ ಮಾಡಿರ್ತಕ್ಕಂಥದ್ದು ಇಡೀ ನಮ್ಮ 4 ಜನಕ್ಕೆ ಅವಮಾನ ಮಾಡಿರ್ತಕ್ಕಂಥದ್ದಲ್ಲ, ಲಕ್ಷಾಂತರ ಕೋಟ್ಯಾಂತರ ದಲಿತರಿಗೆ ಅವಮಾನ ಮಾಡಿರ್ತಕ್ಕಂಥದ್ದು. ನಾವು ಶಾಲ್ ಕೂಡ ಹಾಕೊಂಡಿದ್ವಿ, ನೀಲಿ ಶಾಲು, ನಮ್ಮ ಶಾಲ್ಗಾದ್ರೆ ಗೌರವ ಕೊಡ್ಬೇಕಾಯ್ತವ್ರು, ಗೊತ್ತಿದ್ದು ಕೂಡ ಈ ನೀಲಿ ಶಾಲ್ಗೆ ಅವಮಾನ ಕೊಟ್ಟಿಲ್ಲ. ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅಪಮಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾಡಿರ್ತಕ್ಕಂಥ ಅಪಮಾನ. ಆದ್ರಿಂದ ಅವ್ರ ವಿರುದ್ಧ ಈ ಕೂಡಲೇ ಅಟ್ರಾಸಿಟಿ ಕೇಸ್ ದೂರ ದಾಖಲಾಗಬೇಕು. ಅವರು ತಹಸೀಲ್ದಾರರಾಗಿ ಮುಂದುವರಿಯೋಕ್ಕೆ ನಾಲಾಯಕ್ಕಿದ್ದಾರೆ. ನಾವು DCR ಸೆಲ್ಗೂ ಕೂಡ ಈಗಾಗಲೇ ಕಂಪ್ಲೇಂಟನ್ನು ರಿಜಿಸ್ಟರ್